ನಮ್ಮ ಪ್ಲ್ಯಾನ್ ರೆಡಿ ಆಗಿರುತ್ತೆ. ನಾವು ಅದಕ್ಕೆ ಕ್ರಿಯೆ ಮಾಡೋಕ್ಕಿಂತ ಮೊದಲು ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಅದಕ್ಕಾಗಿ ನಾವು ಉಪವಾಸವಿದ್ದು ಪ್ರಾರ್ಥಿಸಬೇಕು. 1 ದಿನನೋ 3 ದಿನನೋ 7 ದಿನನೋ ಎಷ್ಟು ದಿನ ಆಗುತ್ತೋ ಅಷ್ಟು ದಿವಸ ನಮಗೆ ದೇವರ ಆಲೋಚನೆ ಬಹಳ ಮುಖ್ಯ. ಪರಿಶುದ್ಧಾತ್ಮನ ಮಾರ್ಗದರ್ಶನ ಬಹಳ ಮುಖ್ಯ. ಪ್ರಾರ್ಥನೆಯ ನಂತರ ದೇವರು ನಮ್ಮನ್ನು ಬಲಪಡಿಸುತ್ತಾರೆ. ದೇವರು ನಮಗೆ ಜ್ಞಾನವನ್ನು ಕೊಡುತ್ತಾರೆ. ದೇವರು ನಮಗೆ ವಿವೇಕವನ್ನು ಕೊಡುತ್ತಾರೆ. ಹೆಂಗೆ ಹೋಗಬೇಕು, ಯಾವ ರೀತಿಯಾಗಿ ಮಾತಾಡಬೇಕು, ಪರಿಸ್ಥಿತಿಗಳನ್ನ ಯಾವ ರೀತಿಯಾಗಿ ನಾವು ನಿಭಾಯಿಸಬೇಕು, ಪ್ರತಿಯೊಂದು ಹೆಜ್ಜೆಯನ್ನು ಆತನು ನಮ್ಮನಿಗೆ ಮಾರ್ಗದರ್ಶನ ಮಾಡುತ್ತಾರೆ. ದೇವರು ಅಬ್ರಹಾಮನನ್ನು ಕರೆದಾಗ ಆತನು ಸಿದ್ಧನಾಗಿದ್ದ ದೇವರ ಕರೆಯುವಿಕೆಗೆ, ಆ ಮಾತಿಗೆ ಆತನು ವಿಧಿಯನಾಗಿ ಹೊರಟು ಹೋದನು. ಆದರೆ ಕೆಲವೊಮ್ಮೆ ಅವನ ಮಾಂಸದ ಇಚ್ಛೆಯ ಪ್ರಕಾರ ಅವನು ನಡೆಯಕ್ಕೆ ಪ್ರಾರಂಭಿಸಿದ. ಯಾರನ್ನ ಕರ್ಕೊಂಡು ಹೋದ ಅವನ ಜೊತೆ? ಲೋಟನು. ಅದು ಅವನ ಇಷ್ಟದ ಪ್ರಕಾರ ಆತನು ಮಾಡಿದ ಕಾರ್ಯ. ಅದು ಕೆಲವೊಮ್ಮೆ ನಾವೇನು ಮಾಡ್ತೀವಿ, ನಾವೊಂದು ಪ್ಲ್ಯಾನ್ ಮಾಡ್ಕೊಳ್ತೀವಿ, ತಕ್ಷಣವೇ ಅದಕ್ಕೆ ಕಾರ್ಯ ಮಾಡ್ತೀವಿ. ಒಂದು ಪಟ್ಟಣಕ್ಕೆ ಹೋಗ್ತೀವಿ, ಒಂದು ರಾಜ್ಯಕ್ಕೆ ಹೋಗ್ತೀವಿ. ದೇವ್ರು ನನಗಿಲ್ಲೇ ಇದ್ದಾರೆ, ಇಲ್ಲೇ ನನಗೆ ಹೇಳಿದ್ದಾರೆ, ಈ ಸ್ಥಳದಲ್ಲಿ ನಾನು ಲ್ಯಾಂಡ್ನ ತೆಗೆದುಕೊಳ್ತೀನಿ, ಇಲ್ಲೇ ನಾನು ಸಭೆನ ಸ್ಥಾಪನೆ ಮಾಡ್ತೀನಿ ಅಂತ ನಾವು ಸೇವೆನ ಪ್ರಾರಂಭಿಸ್ತೀವಿ. ಆದರೆ ಅದು ನಮಗೆ ಫೇಲ್ಯೂರನ್ನು ಉಂಟು ಮಾಡುತ್ತದೆ. ಆದರೆ ಒಳ್ಳೆ ದೇವರು ದುಪ್ಪಟ್ಟಾಗಿ ಯಾವಾಗ ನಮ್ಮನ್ನು ಆಶೀರ್ವದಿಸ್ತಾರಂದರೆ, ದೇವರನ್ನ ಮುಂದಾಗಿ ನೀವಿಟ್ಟಾಗ. ಮತ್ತಾಯ 6:33 ಏನು ಹೇಳುತ್ತೆ? ದೇವರ ರಾಜ್ಯವನ್ನು ಹುಡುಕರಿ ಅಂತ. ಆಮೆನ್. ಅಂದರೆ ಸಮೀಕ್ಷೆಯು ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗುತ್ತೆ. ಅಬ್ರಹಾಮನು ದೇವರ ಮಾತಿಗೆ ವಿಧೇಯನಾದನು. ಅಬ್ರಹಾಮನನ್ನು ಬಿಟ್ಟು ಲೋತನು ಬೇರ್ಪಟ್ಟಾಗ ಮತ್ತೆ ಅಬ್ರಹಾಮನಿಗಿದ್ದಂಥ ಗುರಿ ಮತ್ತು ದರ್ಶನ ಮತ್ತೆ ಅವನ ಜೀವಿತದಲ್ಲಿ ಪ್ರಾರಂಭವಾಯಿತು. ದೇವರು ಆವಾಗ ಅಬ್ರಹಾಮನಿಗೆ ಮಾತಾಡಲು ಪ್ರಾರಂಭಿಸಿದರು. ನಿಮ್ಮ ಸಮೀಕ್ಷೆಯ ಸಮಯದಲ್ಲಿ ಯಾವಾಗಲೂ ದೇವರು ನಮ್ಮೊಟ್ಟಿಗೆ ಮಾತಾಡೋದಕ್ಕೆ ಬಯಸುತ್ತಾರೆ. ಯಾವಾಗಲೂ ಸಹ ನಾವು ದೇವರ ಶಬ್ದಕ್ಕೆ ಕಿವಿಯನ್ನು ಕೊಡಬೇಕು. ಕೆಲವೊಮ್ಮೆ ನಾವು ದೇವರ ಶಬ್ದವನ್ನು ಕೇಳಿಸ್ಕೊಳ್ಳೋದಿಲ್ಲ, ನಾವು ಅಲ್ಲಿ ನಿಲ್ತೀವಿ. ನಾವು ಎಲ್ಲಿ ನೀವು ನಿಂತಿದ್ದೀರೋ ಆ ಸ್ಥಳದಲ್ಲಿ ಮತ್ತೆ ನೀವು ಪ್ರಾರ್ಥನೆಯನ್ನು ಪ್ರಾರಂಭಿಸಿರಿ. ಆವಾಗ ನೀವು ಕೇಳ್ರಿ, ದೇವರೇ ಮಾತಾಡಿ, ನನ್ನ ಜೊತೆ ನೀನು ಬಾ ಅಂತ ಹೇಳಬೇಕು. Then the survey is going very gently and nicely. ಆವಾಗ ನಮ್ಮ ಈ ಒಂದು ಸಮೀಕ್ಷೆಯು ಯಾತ್ರೆಯು ಬಹಳ ಸುಲಭವಾಗಿ ನಾವು ಚಲಿಸಕ್ಕೆ ಪ್ರಾರಂಭ ಮಾಡಬಹುದು. Genesis chapter 13 verse number 17. ಆದಿಕಾಂಡ 13ನೇ ಅಧ್ಯಾಯ 17ನೇ ವಾಕ್ಯ. God said to Abraham, ದೇವರು ಅಬ್ರಹಾಮನಿಗೆ ಹೇಳ್ತಾರೆ, hey, arise man. ನೀನು ಎದ್ದೇಳು, ನೀನು don't sit. ನೀ ಸುಮ್ಮನೆ ಕುತ್ಕೊಳ್ಬೇಡ. He became very much fed up. ಬೇಸತ್ತು ಹೋಯಿತು. My Lot, my beloved is left from me. ನನ್ನ ಪ್ರೀತಿಯ ಅಣ್ಣನ ಮಗನಾದ ಲೋಟನು ನನ್ನ ಬಿಟ್ಟು ಹೋಗಿದ್ದಾನೆ. I don't have any children. ನನಗೂ ಯಾವ ಮಕ್ಕಳಿಲ್ಲ.
He left me. ಅವನನ್ನು ಬಿಟ್ಟು ಹೋದ. Then why I have to go to fulfill the God's vision? ಈಗ ನಾನು ದೇವರ ದರ್ಶನವನ್ನ ನೆರವೇರಿಸಕ್ಕೆ ನಾನು ಯಾಕೆ ಹೋಗ್ಬೇಕು? I am alone. ನಾನು I am ಒಬ್ಬಂಟಿಗನಾಗಿದ್ದೇನೆ. aged fellow. ನನಗೆ ವಯಸ್ಸಾಗಿದೆ ಈಗ. Then why I want to do? ಯಾಕೆ ನಾನು ಈ ಕೆಲಸನ ಮಾಡಬೇಕು? Today the pastors have this kinds of conscience also. ಇವತ್ತು ಸಹ ಅನೇಕ ಸೇವರಿಗೆ ಈ ರೀತಿಯಾದ ಮನಸ್ಥಿತಿಗಳಿದೆ. I am aged man. ನನಗೆ ವಯಸ್ಸಾಯ್ತು. I am old ನನಗೆ man. ಬಹಳ ವಯಸ್ಸಾಯ್ತು. My small church is enough. I will do there itself. ಅಲ್ಲೇ ನಾನು ಸೇವೆ ಮಾಡ್ತೀನಿ. Why I want to go so far? ಯಾಕೆ ನಾನು ಅಷ್ಟು ದೂರ ಹೋಗ್ಬೇಕು? I have a hip pain. ಓ ನನಗೆ ಸೊಂಟ ನೋವಿದೆ. Something. ಇನ್ನು ಏನೇನೋ ಆನ್ಸರ್ ಹೇಳ್ತಾರೆ. Dear servant of God, ದೇವರ ಪ್ರೀತಿಯ ಸೇವಕರೇ, when God called you ದೇವರು ನಿಮ್ಮನ್ನ ಕರೆದಾಗ to do His ministry, ಆತನ ಸೇವೆನ ಮಾಡೋದಕ್ಕಾಗಿ there is no limit of the age. ಅದಕ್ಕೆ ಯಾವ ವಯಸ್ಸಿನ ಪರಿಮಿತಿ ಇರೋದಿಲ್ಲ. Dr. Charles Stanley, ಡಾಕ್ಟರ್ ಚಾರ್ಲ್ಸ್ ಸ್ಟ್ಯಾನ್ಲಿ ಅನ್ನೋರು one of the TV preacher ಒಬ್ಬ ಟಿವಿ ಪ್ರಸಂಗಿಕರು. and big church he have, ಆತನಿಗೆ ಬಹಳ ದೊಡ್ಡ ಸಭೆ ಇದೆ. in his age of 70, ಆತನ 70ನೇ ವಯಸ್ಸಿನಲ್ಲಿ God called him to do the ministry. ದೇವರ ಸೇವೆಗೆ 70 ವಯಸ್ಸಿನಲ್ಲಿ ದೇವರನ್ನ ಕರೆದ್ರು. Age of 70. 70ನೇ ವಯಸ್ಸಿನಲ್ಲಿ. Before that he is doing church ministry. ಅದಕ್ಕೆ ಮುಂಚೆನೂ ಅದನ್ನ ಸಭಾ ಸೇವೆಗಳನ್ನೇ ಮಾಡ್ತಾ ಇದ್ರು. His lot of ministries he have. ಬೇರೆ ಬೇರೆ ಇತರ ಸೇವೆಗಳೆಲ್ಲ ಇತ್ತು. But he is writing his book. ಆದ್ರೆ ಆತನ ಪುಸ್ತಕ ಬರೆಯೋದು In the age of 70, 70ನೇ ವಯಸ್ಸಿನಲ್ಲಿ. I found a vision and goal to, I have to go so far. ಆಗ ಅವರಿಗೊಂದು ದರ್ಶನ ಬಂತು, ಒಂದು ಗುರಿ ಬಂತು. ದೇವರು ಹೇಳ್ತಾರೆ ನೀನು ಆ ಸ್ಥಳಕ್ಕೆ ಹೋಗ್ಬೇಕು, ಒಂದು ಬೇರೆ ಸ್ಥಳಕ್ಕೆ ಹೋಗಿ ಸೇವೆನ ಮಾಡ್ಬೇಕಂತ. So when God chosen you, ದೇವರು ನಿಮ್ಮನ್ನ ಆರಿಸಿಕೊಂಡಾಗ, when God called you, ನಿಮ್ಮನ್ನ ದೇವರು ಕರೆದಾಗ, when God separated you, ದೇವರು ನಿಮ್ಮನ್ನ ಬೇರ್ಪಡಿಸಿದಾಗ, He have a very big ಅಂದರೆ plan about you. ನಿಮ್ಮ ಮೇಲೆ ಆತನಿಗೆ ಒಂದು ದೊಡ್ಡ ಯೋಚನೆ ಇದೆ. Amen. ಆಮೆನ್. So don't bother about your age. ಅದಕ್ಕೋಸ್ಕರ ನಿಮ್ಮ ವಯಸ್ಸಾಯ್ತು ಅಂತ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. Don't think about your sickness. ನಿಮ್ಮ ಬಲಹೀನ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. Don't think your family background. ನಿಮ್ಮ ಕುಟುಂಬದ ಬಗ್ಗೆ ನೀವು ಚಿಂತಿಸಬೇಡ್ರಿ. ನೀವು Don't think I am poor man. ಹೇಳ್ಬೇಡ್ರಿ ನಾನು ಬಹಳ ಬಡವರಾಗಿದ್ದೀವಿ ಅಂತ. You just lift up your eyes. ನಿಮ್ಮ ಕಣ್ಗಳನ್ನ ನೇರವಾಗಿ ಮೇಲಕ್ಕೆತ್ತಿರಿ. He ನೀವು is ready to come with you. ಆತನು ನಿನ್ನೊಂದಿಗೆ ಬರೋಕೆ ಆತನು ಸಿದ್ಧನಾಗಿದ್ದಾನೆ. When the Lord separated from him, ಯಾವಾಗ ಲೋಟನು ಅಬ್ರಹಾಮನಿಂದ ಬೇರ್ಪಟ್ಟನು, Abraham depressed. ಅಬ್ರಹಾಮನಿಗೆ ಬಹಳ ಬೇಜಾರಾಯಿತು. That time God come again to meet him. ಅಂತ ಸಮಯದಲ್ಲಿ ದೇವರು ಅಬ್ರಹಾಮನೊಟ್ಟಿಗೆ ಬಂದರು. Dear man of God, ಎಲ್ಲ ದೇವರ ಮಕ್ಕಳೇ, on the time of survey, ನಮ್ಮ ಸಮೀಕ್ಷೆಯ ಸಮಯದಲ್ಲಿ sometimes you will be so weakness, ಅನೇಕ ಸಮಯ ಆ ಸಮಯದಲ್ಲಿ ಬಲಹೀನರಾಗ್ಬಿಡ್ತೀವಿ. ನಾವು so tiredness, ಬಹಳ ಸುಸ್ತಾಗ್ಬಿಡುತ್ತೆ. you feel lonely. ನಮಗೆ ಒಬ್ಬಂಟಿಗರಂತ ಅನ್ಸುತ್ತೆ. That moment the Lord of God will come and stand and talk ಅಂತ with you. ಸಮಯದಲ್ಲಿ ದೇವರು ನಮ್ಮೊಟ್ಟಿಗೆ ಬಂದು ನಿಲ್ಲುವ ದೇವರಾಗಿದ್ದಾನೆ. Amen. ಆಮೆನ್. See here in the book of Genesis, ಆದಿಕಾಂಡದಲ್ಲಿ chapter 13, 13ನೇ ಅಧ್ಯಾಯದಲ್ಲಿ God see Abraham. ದೇವರು ಅಬ್ರಹಾಮನನ್ನು ನೋಡ್ತಾರೆ. He is sleeping like this. ಆತನು ಮಲ್ಕೊಂಡಿದ್ದಾನೆ, ಚೆನ್ನಾಗಿ ಗೊರಕೆ ಹೊಡ್ಕೊಂಡು ಮಲಗಿದ್ದಾನೆ. God said, ದೇವರು ಹೇಳ್ತಾರೆ, hey Abraham, ಅಬ್ರಹಾಮನೇ hey, ಎದ್ದೇಳು. what he said? ಏನ್ ಹೇಳ್ತಾರೆ? ನೀವ್ ಹೆಂಗ್ ಹೇಳ್ತೀರೋ ಅಂದ್ರೆ ಇನ್ನ ಮಲ್ಕೋ ಅಂತ. நீங்கள மல்கர மாதிரி தான் பண்றீங்க நீங்க. ಹೆಂಗ್ ಹೇಳ್ತಾರೆ ಸ್ವಾಮಿ? உங்க வீட்டுக்காரரு கொரட்டை விட்டு தூங்குறாரு, 9 மணி ஆச்சு, இப்படி எழுப்புவீங்க? ನಿಮ್ಮ ಮನೇಲಿ ಯಾರು 9 ಗಂಟೆವರೆಗೂ ನಿದ್ದೆ ಮಾಡ್ರೆ ಹಿಂಗೆ ಹೇಳ್ತೀರಾ ಎದ್ದೇಳು ಅಂತ? எப்படி எழுப்புவீங்க? ಹಂಗೆ ಹೇಳ್ತೀರಾ? ಹೆಂಗ್ ಹೇಳ್ತೀರಾ? ஒரு அடி கொடுத்து ಒಂದು ಹೊಡೆದು எழுந்திரா சீக்கிரமா, ಎದ್ದೋಳೋ ಬೇಗ. Hallelujah. ಹಲ್ಲೆಲೂಯಾ. Our God, ನಮ್ಮ ದೇವರು, I have a vision about you. ನನ್ನ ಕುರಿತು ನಿಮ್ಮ ಕುರಿತು ಆತನಿಗೊಂದು ದರ್ಶನ ಇದೆ. You have a goal about your life. ನನ್ನ ಕುರಿತು ನಿಮ್ಮ ಜೀವಿತ ಕುರಿತು ಆತನಿಗೊಂದು ಗುರಿ ಇದೆ. Whenever you so feel loneliness, ನೀವು ಯಾವಾಗೆಲ್ಲ ಒಬ್ಬಂಟಿಗರಂತ ಅನಿಸ್ಕೊಳ್ತಿರೋ, whenever you are in the depression, ಯಾವಾಗೆಲ್ಲ ನೀವು ಬಹಳ ಬೇಜಾರಾಗಿರ್ತೀರೋ, you think Abraham's life, ನೀವು ಅಬ್ರಹಾಮನ ಜೀವಿತವನ್ನ the ನೆನೆಸ್ಕೊಳ್ಳಿ. Spirit of God will ready to speak with you. ಆವಾಗ ಪರಿಶುದ್ಧಾತ್ಮ ನಿಮ್ಮ ಒಳಗಡೆ ಮಾತಾಡ್ತಾರೆ. Said to Abraham, ಅಬ್ರಹಾಮನಿಗೆ ಹೇಳ್ತಾರೆ, arise, ಎದ್ದೇಳು. ಆಗ ಅವನು ಸುಸ್ತಾಗಿ ತೊಳ್ತಾನೆ. then he said, ಆಗ ಹೇಳ್ತಾರೆ, walk. ನಡಿ.
Slowly he's walking. ಮೆಲ್ಲಗೆ ನಡೀತಾ ಇದ್ದಾನೆ, He's walking slowly. ಮೆಲ್ಲಗೆ ನಡೀತಾನೆ. Then ಆಮೇಲೆ God saw him. ದೇವರು ನೋಡಿದ್ರು, This fellow woke up. ಎದ್ದೋಳ್ದ ಇವನು, He's aged fellow. ಇವನಿಗೆ ವಯಸ್ಸಾಗಿದೆ. He's thinking, I don't have a strength. ಆತನ ಅನ್ಕೊಳ್ತಾನೆ ನನಗೆ ಬಲ ಇಲ್ಲ ಅಂತ. So he's walking slowly. ಅದಕ್ಕೆ ಮೆಲ್ಲಗೆ ನಡೀತಾ ಇದ್ದಾನೆ. So God given one big punishment. ಆಗ ದೇವರು ಒಂದು ದೊಡ್ಡ ಶಿಕ್ಷೆ ಕೊಡ್ತಾರೆ. Walk the length. ಬಾಳ ಅಗಲಷ್ಟು ನೀನು ನಡಿ. Wherever you walk, ನೀನ್ ಎಲ್ಲೆಲ್ಲ ನಡೀತೀಯೋ I will give you. ನಾನು ಆ ಸ್ಥಳವೆಲ್ಲ ನಿನಗೆ ನಾನು ಕೊಡ್ತೀನಿ. Understand? ಅರ್ಥ ಆಯ್ತಾ? No need money. ಅದಕ್ಕೆ ದುಡ್ಡು ಬೇಡ, No need worry. ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದು. You have to walk. ನಾವು ಬಾರಿ ನಡಿಬೇಕು. The survey is the second step is a walking step. ಸರ್ವೆ ಅನ್ನೋದು ಎರಡನೆಯ ಹಂತ, ಎರಡನೇ ಪಾಯಿಂಟ್ ಏನಂತ ಹೇಳಿದ್ರೆ ನಡಿಯೋದು. When you chosen a place, ನಾವು ಒಂದು ಸ್ಥಳವನ್ನ ನಾವು ನಿರ್ಧಾರ ಮಾಡಿದ ಮೇಲೆ daily, ದಿನ early morning ಮುಂಜಾನೆಯೇ and evening, ಸಂಜೆಯು you walk alone. ನೀವು ಒಬ್ಬಂಟಿಗರಾಗಿ ಆ ಸ್ಥಳಕ್ಕೆ ನೀವು ನಡಿಬೇಕು. All over the town, ಪ್ರತಿಯೊಂದು ಪಟ್ಟಣ ಸುತ್ತ ನೀವು ನಡಿಬೇಕು. all over the village, ಎಲ್ಲ ಪ್ರತಿಯೊಂದು ಹಳ್ಳಿ ಸುತ್ತ ನೀವು ನಡಿಬೇಕು. each street, ಪ್ರತಿಯೊಂದು ಬೀದಿನಲ್ಲಿ ನಡಿಬೇಕು. street by street, ಬೀದಿನಲ್ಲಿ ನೀವು ನಡಿಬೇಕು. you have to walk. ಈ ರೀತಿಯಾಗಿ ನೀವು ನಡಿಬೇಕು. You have to pray. ನೀವು ಪ್ರಾರ್ಥಿಸಬೇಕು. How much you walk, ಎಷ್ಟಾಗಿ ನಡಿತೀರೋ, how many houses you are watching, ಎಷ್ಟು ಮನೆಗಳನ್ನ ಅಲ್ಲಿ ನೀವು ಕಣ್ಣಿಂದ ನೋಡ್ತಿರೋ, you have to pray for that houses. ಆ ಪ್ರತಿಯೊಂದು ಮನೆಗಳಿಗಾಗಿ ನೀವು ಪ್ರಾರ್ಥಿಸಬೇಕು. You have to pray, ನೀವು ಪ್ರಾರ್ಥಿಸಬೇಕು, Lord, ದೇವರೇ this house, ಈ ಮನೆಯಲ್ಲಿ, in this ಈ family, ಕುಟುಂಬಗಳಲ್ಲಿ are your families. ಇವರೆಲ್ಲರೂ ನಿಮ್ಮ ಕುಟುಂಬದವರು. You have to pray like that. ಆ ರೀತಿಯಾಗಿ ನೀವು ಪ್ರಾರ್ಥಿಸಬೇಕು. Just walk and pray. ಬರೀ ನೀವು ನಡ್ಕೊಳ್ತಾ ಅದಕ್ಕಾಗಿ ನೀವು ಪ್ರಾರ್ಥಿಸಬೇಕು. Don't shout. ಜೋರಾಗಿ ಕಿರ್ಚಬೇಡ್ರಿ. Stand, oh Lord Jesus, touch this family. No. ಅಲ್ಲಿ ನಿಂತ್ಕೊಂಡು ಎಸ್ವೆ ಈ ಮನೆನ ಮುಟ್ಟು, ಆ ರೀತಿಯಾಗಿ ಕಿರ್ಚಿ ಪ್ರಾರ್ಥನೆ ಮಾಡಬೇಡ್ರಿ. Then from that to something will come to you. ಆವಾಗ ಆ ಶಬ್ದ ಕೇಳಿದ ಮನೆಯಿಂದ ಏನೋ ನಿಮ್ಮ ಮೇಲೆ ಬರುತ್ತೆ. Walk, walk, walk. Walk in the light. ನಡಿಬೇಕು, ಬೆಳಕಿನಲ್ಲಿ ನಾವು ನಡಿಬೇಕು. We have to give the light to them. ನಾವು ಸಹ ಅವರಿಗೆ ಬೆಳಕನ್ನು ತೋರಿಸೋರಾಗಿರ್ಬೇಕು. Morning one walk, ಬೆಳಗ್ಗೆ ಒಂದು ನಡಿಬೇಕು, evening one walk. ಸಾಯಂಕಾಲ ಸಹ ನಡಿಬೇಕು. In between, ಅದರ ನಡುವೆ you can see one tea shop. ಒಂದು ಟೀ ಅಂಗಡಿನ ನೀವು ನೋಡಬಹುದು ಮಧ್ಯದಲ್ಲಿ. There one chaya master will be there. ಅಲ್ಲೊಬ್ಬ ಚಾ ಮಾಸ್ಟರ್ ಇರ್ತಾರೆ. So we need a friendship with the tea ಮೊದಲು master. ಅವರೊಂದಿಗೆ ಟೀ ಶಾಪ್ ಒಂದಿಗೆ ಒಳ್ಳೆ ಸಂಬಂಧನ ಬೆಳೆಸ್ಕೊಳ್ಬೇಕು. You buy a tea. ನಾವು ಅವ್ರ ಹತ್ರ ಟೀ ತೆಗೆದುಕೊಳ್ಬೇಕು. ಎಂತ ಸರ್ ಮಲಯಾಳಿ ಟೀ ಆಯ್ತು. ಅವಾಗ ಮಲಯಾಳಿ ಮಾಡೋ ಟೀ, ಮಲಯಾಳಿ ಟೀ ಸಕ್ಕತ್ತಾಗಿರುತ್ತೆ. ಎಂತ ಚಾಯ್. ಓ ಇದೆಂತ ಒಂದು ಟೀ. ಎಂತ ದೈವಮೇ. ಓ ದೇವರೇ ಎಷ್ಟು ಚೆನ್ನಾಗಿದೆ ಇದು. You have to lift up him. ಅವ್ರನ್ನ ಬೂಸ್ಟ್ ಮಾಡ್ಬೇಕು ನೀವು. Whatever they are giving the chai, ಅದೆಂತ ಚಾಯ್ ಆಗಿದ್ರು ಸಹ you make a friendship with them. ನೀವು ಅವರೊಂದಿಗೆ ಒಳ್ಳೆ ಸಂಬಂಧ ಮಾಡ್ಕೊಳ್ಬೇಕು. They like to drink only black chai. ಅವರಿಗೆ ಬರೀ ಡಿಕಾಷನ್ ಕುಡಿಯೋದೇ ಇಷ್ಟ. But for others they are giving the milk chai. ಅರೆ ಬೇರೆಯವರಿಗೆ ಹಾಲು ಹಾಕಿರುವಂಥ ಚಾನೇ ಇಷ್ಟ. But you drink black chai. ಅರೆ ನೀವು ಯಾವಾಗಲೂ ಡಿಕಾಷನ್ ಕುಡೀರಿ. That is different taste. ಅದು ನಿಜವಾಗ್ಲೂ ಬೇರೆ ಟೇಸ್ಟ್ ಇರುತ್ತೆ. You have to tell them. ಅವ್ರಿಗೆ ನಾವು ಹೇಳಬೇಕು. Then impression will come more. ಅವಾಗ ಅವ್ರ ಮೇಲೆ, ಅವ್ರಿಗೆ ನಿಮ್ಮ ಮೇಲೆ ಒಂದು ಒಳ್ಳೆಯ ಒಂದು ಮನಸ್ಸು ಉಂಟಾಗತ್ತೆ. 2 times he will buy money. 2 ಸಲ ನಿಮ್ಮ ಹತ್ರ ದುಡ್ಡು ಇಸ್ಕೊಳ್ಬೋದು ಟೀ ತಗೊಂಡಾಗ. 3rd time എന്താ சார் நம்ம இங்கோட்டு வரணும் அங்கோட்டு போகணும் குடி சார் நீ குடிச்சிட்டு போவோம் சார் நீங்கள் வரும்போது எனக்கு ரொம்ப சந்தோஷம். ಆಗ 3ನೇ ಸಲದಾಗ ಅವ್ರು ದುಡ್ಡು ತಗೊಳ್ಳಲ್ಲ. ನೀವು ಬಂದ್ರೆ ನಂಗೆ ಸಂತೋಷ ಆಗುತ್ತೆ, ನೀವು ಕುಡ್ಕೊಂಡು ಹೋಗಿ ಸರ್, ನೀವು ಬಂದರೆ ನಂಗೆ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಆಮೆನ್. ಆಮೆನ್. See this survey, the friendship is most important. ಈ ಸರ್ವೆ ಸಮೀಕ್ಷೆಯಲ್ಲಿ ಒಳ್ಳೆಯ ಸಂಬಂಧವನ್ನು ಮಾಡ್ಕೊಳ್ಳೋದು ಬಹಳ ಮುಖ್ಯ. In tea shop you can see the paper. ಟೀ ಸ್ಟಾಲ್ ನಲ್ಲಿ ಒಂದು ಪೇಪರ್ ಸಹ ನೀವು ನೋಡಬಹುದು. Someone reading the newspaper. ಯಾರೋ ನ್ಯೂಸ್ ಪೇಪರ್ ಓದಬಹುದು. Say I am taking tea. ಯಾರಾದ್ರೂ ಬನ್ನಿ. வேகமா வாங்க சார். யாராவது வாங்க. ಯಾರಾದ್ರೂ ಬನ್ನಿ. இது டீ கடை. ಇದು ಟೀ ಅಂಗಡಿ ಅಂತ ಅನ್ಕೊಳ್ಳಿ. இன்னொருத்தர் வாங்க சார். கம். ಚಾಯ ಮಾಸ್ಟರ್ ಇങ്ങോട്ട് வரணும். ಚಾಯ ಆಡಿ ಹಿಂಗಿಟ್ಟು ಆಡಿ ಆಡಿ. ಚಾ ಮಾಡ್ರಿ. ಚಾಯ ಮಾಡಿ. ऐसे करो चा करते हैं. ರೆಡಿ 1 2 3 ಸ್ಟಾರ್ಟ್. ಚಾಯ ಕೊಡ್ತಾರೆ. ಇವರು ಪೇಪರ್ ಪಡ್ತಾರೆ. ಅವ್ರು ಪೇಪರ್ ಕೊಡ್ತಾರೆ. ಸರ್ ಎಂತ ಸರ್ ವಾಟ್ ಈಸ್ ದ ಸ್ಪೆಷಲ್ ನ್ಯೂಸ್ ಟುಡೇ?
ಇವತ್ತು ನ್ಯೂಸ್ ಪೇಪರ್ನಲ್ಲಿ ಏನು ವಿಶೇಷ ಸುದ್ದಿ? ಸರ್ ನಿಮಗೆ ಕನ್ನಡ ಗೊತ್ತಿಲ್ಲ? ಓ, ನಿಮ್ಗೆ ಕನ್ನಡ ಗೊತ್ತಿಲ್ವಾ? ಸಾರಿ ಸರ್, ಕನ್ನಡ ಮಾತಾಡ್ದು. ಓ, ಕನ್ನಡ ಮಾತಾಡ್ತೀವಿ. ದಟ್ ಮಚ್ ಐ ಆಮ್ ನಾಟ್ ಏಬಲ್ ಟು ರೀಡ್ ಸರ್. ಅರೆ, ಓದಕ್ಕೆ ನನಗೆ ಅಷ್ಟೊಂದು ಬರಲ್ಲ. ಸೊ ದ ಫ್ರೆಂಡ್ಶಿಪ್ ಇಸ್ ಸ್ಟಾರ್ಟ್ ನೆಕ್ಸ್ಟ್. ಇವಾಗ ಮತ್ತೆ ಇನ್ನೊಂದು ಫ್ರೆಂಡ್ಶಿಪ್ ಹಂತ ಪ್ರಾರಂಭವಾಯಿತು. Then this fellow what he is doing, no? ಆಗ ಆ ಮನುಷ್ಯ ಏನು ಮಾಡ್ತಾನಂದ್ರೆ, when I left from there, ನಾನು ಆ ಸ್ಥಳ ಬಿಟ್ಟು ಹೋದ್ಮೇಲೆ he is telling to him, ಇವನ್ ಅವ್ರಿಗೆ ಹೇಳ್ತಾರೆ, ಒಳ್ಳೆ ಮನಸ್ಸರಾಯ್ತಪ್ಪ, ಅವರು ಒಳ್ಳೆ ಮನುಷ್ಯ ಗೊತ್ತಾ, ನಲ್ಲ ಮಾತಾಡ್ತು, ತುಂಬಾ ಚೆನ್ನಾಗಿ ನಮ್ಮ ಅಂಗಡಿಗೆ ಬಂದಾಗೆಲ್ಲ ಮಾತಾಡ್ತಾರೆ. see about me he is recommending, ನನ್ನ ಬಗ್ಗೆ ಅವರು ಒಳ್ಳೆ ಸಾಕ್ಷಿನ ಕೊಡ್ತಾರೆ. amen, amen. so you need the time of the survey you make a friendship. ಆ ಸರ್ವೆ, ಆ ಸಮೀಕ್ಷೆಯ ಸಮಯದಲ್ಲಿ ಒಂದು ಒಳ್ಳೆ ಸಂಬಂಧ ನಮ್ಗೆ ಉಂಟಾಗತ್ತೆ. one by one ಒಬ್ಬರಿಂದ ಒಬ್ಬೊಬ್ಬರಿಗೆ ನಾವು ಸರ್ವೆ ಮಾಡ್ತೀವಿ. ನಾವು friendship is most important. ಸ್ನೇಹ ಮಾಡ್ಕೊಳ್ಳೋದು ಬಹಳ ಮುಖ್ಯ. why we want to see and walk so far? ನಾವು ಯಾಕೆ ನೋಡಿ ಅಷ್ಟು ದೂರ ನಡಿಬೇಕು? see the picture. ನೋಡ್ರಿ ಇಲ್ಲಿ, this fellow have a binocular. ಇವರ ಹತ್ರ ಬೈನಾಕ್ಯುಲರ್ ಇದೆ. so far things he can see very near. ಬಹಳ ದೂರ ಇರುವಂತ ವಸ್ತುನ ಸಹ ಇಲ್ಲಿಂದನೇ ಆ ಬೈನಾಕ್ಯುಲರ್ ಇಂದ ನೋಡ್ತಾ ಇದ್ದಾರೆ. each surveyor, ಪ್ರತಿಯೊಂದು ಸಮೀಕ್ಷೆಯಲ್ಲಿ their eyes must be like a binocular. ನಮ್ಮ ಕಣ್ಣುಗಳು ಬೈನಾಕ್ಯುಲರ್ ತರ ಇರಬೇಕು. we have to see so far places. ನಾವು ಬಹಳ ದೂರ ಸ್ಥಳವನ್ನ ನೋಡಬೇಕು. northward, ನಾವು ನಮ್ಮ ಉತ್ತರ ದಿಕ್ಕಿಗೆ ನೋಡಬೇಕು, southward, ದಕ್ಷಿಣ ದಿಕ್ಕಿಗೆ ನೋಡಬೇಕು, eastward, ಪೂರ್ವ ದಿಕ್ಕಿಗೆ ನೋಡಬೇಕು, westward, ಪಶ್ಚಿಮ ದಿಕ್ಕಿಗೆ ನೋಡಬೇಕು. for all the land. ಎಲ್ಲ ದಿಕ್ಕುಗಳಿಗೂ ನಾವು ಕಣ್ಣು ಹಾಯಿಸಿ ನೋಡಬೇಕು. which village chosen, ಯಾವ ಹಳ್ಳಿನ ನಾವು ಆರಿಸ್ಕೊಂಡಿದೀವೋ there four sides you must see. ಆ ಹಳ್ಳಿಯ 4 ದಿಕ್ಕುಗಳನ್ನ ನಾವು ನೋಡಬೇಕು. Abraham what he done? ಅಬ್ರಹಾಮನ್ ಏನ್ ಮಾಡ್ದ? chapter 13 verse number 14. 13ನೇ ಅಧ್ಯಾಯದ 14ನೇ ವಾಕ್ಯ ಓದ್ಕೊಳ್ಳೋಣ. ಆದಿಕಾಂಡ. amen, amen. what said to God to Abraham? ದೇವರು ಅಬ್ರಹಾಮನಿಗೆ ಏನನ್ನ ಹೇಳಿದ್ರು? where you are there, ನೀನ್ ಎಲ್ಲಿದ್ದೀಯೋ you stand itself. ಆ ಸ್ಥಳದಲ್ಲಿ ನಿಂತ್ಕೋ. from there to ಅಲ್ಲಿಂದಲೇ see left, right and east and west. ನೀನು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಕಡೆ ನೀನು ಕಣ್ಣೆತ್ತಿ ನೋಡು. first we have to walk. ಮೊದಲು ನಾವು ನಡಿಬೇಕು. second where you have to stand in your home. ಎರಡನೇದಾಗಿ ನೀವಿರುವ ಸ್ಥಳದಲ್ಲಿ ನಿಂತ್ಕೊಂಡು from that you see left and right and east and west. ಅಲ್ಲಿಂದ ನೀವು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಎಲ್ಲಾ ದಿಕ್ಕಿಗೂ ನೀವು ಕಣ್ಣಾಯಿಸ್ಬೇಕು. why you are seeing like that? ಯಾಕಂಗ್ ನೋಡ್ಬೇಕು ನಾವು? who is going from there? ಯಾರು ಬರ್ತಾರೆ ನೀವು ಬಗ್ಗಿ ನೋಡಿದಾಗ? you need expectation. ನೀವು ಆ ಸ್ಥಳದಿಂದ ಜನಗಳು ಬರೋದನ್ನ ನೀವು ದರ್ಶನ, one vision you need it. ಎಕ್ಸ್ಪೆಕ್ಟ್, ಎದುರು ನೋಡ್ತಾ ಇರ್ಬೇಕು ನೀವು. you need a expectation. ನಾವು ಎದುರು ನೋಡ್ಬೇಕು ಆ ಸ್ಥಳದಿಂದ. okay, the surveying people, ಸಮೀಕ್ಷೆ ಮಾಡುವಂತ ಜನಗಳು, we need expectation. ನಾವು ಎದುರು ನೋಡುವರಾಗಿರ್ಬೇಕು. the people is coming to you. ಆ ಸ್ಥಳದಿಂದ ಜನಗಳು ನಮ್ಮ ಹತ್ರ ಬರ್ತಾ ಇರೋದನ್ನ, they are coming to me. ಅವ್ರು ನನ್ನ ಬಳಿಗೆ ಬರ್ತಾ ಇದ್ದಾರೆ, they are coming to meet me. ಅವ್ರು ನನ್ನನ್ನ ಭೇಟಿ ಆಗೋದಕ್ಕೆ ಬರ್ತಾರೆ ಅಂತ. that much of expectation is most important. ಆ ರೀತಿಯಾಗಿ ಎದುರು ನೋಡುವಿಕೆ ಬಹಳ ಮುಖ್ಯ. without expectation, ನಾವು ಎದುರು ನೋಡುವಿಕೆ ಇಲ್ಲದೆ your survey is vanity. ನಮ್ಮ ಸಮೀಕ್ಷೆಯು ಯಾವ ಪ್ರಯೋಜನವಿರಲ್ಲ. so your survey always give the one expectation. ನಮ್ಮ ಸಮೀಕ್ಷೆಯಲ್ಲಿ ಯಾವಾಗಲೂ ಒಂದು ಎದುರು ನೋಡುವಿಕೆ ಇರಬೇಕು. you have to go alone. ನೀವು ಸರ್ವೆ ಮಾಡುವಂತ ಸಮಯದಲ್ಲಿ ಒಬ್ಬಂಟಿಗರಾಗಿ ಹೋಗಬೇಕು. God chosen Enoch. ದೇವರು ಹನೋಕನನ್ನ ಆರಿಸಿಕೊಂಡ್ರು. he walked with God. ಆತನು ದೇವರೊಂದಿಗೆ ನಡೆದನು. he is walked with God alone. ಆತನು ಒಬ್ಬಂಟಿಗನಾಗಿ ದೇವರೊಂದಿಗೆ ನಡೆದನು. but the book of Genesis says about Enoch, ಆದ್ರೆ ಸತ್ಯವೇದವು ತಗೊಳ್ಬೇಡ್ರಿ. ಹುಡುಗಿರಾಗಿದ್ರೆ ಯಾವ್ದಾದ್ರು ಬೇರೆ ಬ್ರದರ್ಸ್ ಜೊತೆ ನೀವು ಹೋಗಬೇಡಿ. ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಾ? The survey is most important. ಸಮೀಕ್ಷೆ ಮಾಡೋದು ಬಹಳ ಮುಖ್ಯ. Abraham obeyed the God's word.
ಅಬ್ರಹಾಮನು ದೇವರ ಮಾತಿಗೆ ವಿಧಿಯನಾದನು. But with him the family also come together. ಅವನ ಮೂಲಕ ಆತನ ಕುಟುಂಬವು ಅವನ ಜೊತೆಯಾಗಿ ನಡೆದರು. But he talked with the God. The time of the altar he stand alone. ಆದರೆ ಅವನ ಯಜ್ಞ ವೇದಿಯ ಮುಂದೆ ಆತನು ಒಬ್ಬಂಟಿಗನಾಗೇ ನಿಂತನು. So always our relationship, our friendship, our connection with the God alone. ಆದರೆ ಯಾವಾಗಲೂ ನಮಗೆ ಒಂದು ವೈಯಕ್ತಿಕವಾಗಿರುವಂಥ ಒಂದು ಸಂಬಂಧ ಇರಬೇಕು ದೇವರೊಂದಿಗೆ. The personal conviction is most important. ಈ ಒಂದು ವೈಯಕ್ತಿಕವಾಗಿರುವಂಥ ಪರಿಜ್ಞಾನ ದೇವರೊಂದಿಗೆ ನಮಗಿರಬೇಕು. See the life of Joshua. ಅದಾದ ನಂತರ ನಾವು ಯೆಹೋಶುವನ ಬಗ್ಗೆ ನೋಡ್ಬೋದು. When he sent the spies to check the Canaan. ಆ ಕಾನಾನ್ ದೇಶವನ್ನು ಸುತ್ತು ನೋಡೋದಕ್ಕೆ ಆತನು ಗೂಢಚಾರರನ್ನ ಕಳಿಸ್ತಾನೆ. That is a promised land. ಅದು ವಾಗ್ದಾನವಾಗಿರುವಂತ ದೇಶ. When God given a one place, ದೇವರು ಒಂದು ಸ್ಥಳವನ್ನ ಕೊಟ್ಟಾಗ, first you go alone. ಮೊದಲು ನೀವು ಒಬ್ಬಂಟಿಗನಾಗಿ ಹೋಗಬೇಕು. Next, how Joshua send spies. ಯಾವ ರೀತಿಯಾಗಿ ಯೆಹೋಶುವನು ಗೂಢಚಾರಗಳನ್ನ ಕಳಿಸಿದನೋ, like that you have to send some persons to around that village. ಹಾಗೆ ನಿಮ್ಮ ಜೊತೆ ಇರುವಂತ ಬೇರೆ ಬೇರೆ ಮಕ್ಕಳನ್ನ ಆ ಒಂದು ಸಮೀಕ್ಷೆ ಮಾಡುವಂತ ಸ್ಥಳಕ್ಕೆ ನೀವು ಕಳಿಸಬೇಕು. In the life of disciples, ಶಿಷ್ಯರ ಜೀವಿತದಲ್ಲಿ Jesus took the disciples, ಯೇಸು ಸ್ವಾಮಿ ಶಿಷ್ಯರ ಕರ್ಕೊಂಡು ಹೋದ್ರು. walk to city. ಅವರು ಪಟ್ಟಣದಿಂದ ಇನ್ನೊಂದು ಪಟ್ಟಣಕ್ಕೆ ನಡೆದರು. See this picture. ಈ ಒಂದು ಚಿತ್ರನ ನೋಡೋಣ. What it is talk about that? ಏನ ಮಾತಾಡ್ತಾ ಇದೆ ಅದು? Stop. ನಿಂತ್ಕೋ. Sometimes your survey time, some problem will come, you have to stop itself. ನಿಮ್ಮ ಆ ಸಮೀಕ್ಷೆಯ ಸಮಯದಲ್ಲಿ ಏನಾದರೂ ಒಂದು ತೊಂದರೆ ಬಂದಾಗ ಆ ಸ್ಥಳದಲ್ಲಿ ನೀವು ನಿಂತ್ಕೊಳ್ಬೇಕು. While you are going to survey, ನಾವು ಯಾಕೆ ಸರ್ವೆ ಮಾಡ್ತೀವಿ? ಏನಿಲ್ಲ ಒಳಗೆ ಹೋಗಬೇಡಿ, சும்மா ட்ரிம்மா போணும், ಸಾಕತ್ತಾಗಿ ಸ್ಟೈಲಾಗಿ ಹೋಗಬೇಕು, எங்களை மாதிரி அழகா போகணும், ತುಂಬ ಸ್ಟೈಲಾಗಿ ಹೋಗಬೇಕು. அப்போதான் எல்லாரும் உங்களை பார்த்து பேசுவாங்க. ಅವಾಗಲೇ ನಿಮ್ಮನ್ನು ನೋಡಿನೇ ಜನಗಳು ನಿಮ್ಮ ಹತ್ರ ಮಾತಾಡ್ತಾರೆ. உங்க ட்ரெಸ್ நல்லா இருந்தா, ನಿಮ್ಮ ಡ್ರೆಸ್ ಚೆನ್ನಾಗಿದ್ರೆ, ಒಳ್ಳೆ ಸಾಬಾಯರ ಬೈ ಬಡಾ ಸಾಬಾಗಯ, ನೀವು ದೊಡ್ಡ ಸಾಬಾರ್ ಆಗ್ಬಿಡ್ತೀರಾ. நம்ம ஜீரோ, ನಾವು ಝೀರೋ, ஆனா நம்ம ட்ரெஸ் ஹீரோ மாதிரி ಆದರೆ காணும். ನಮ್ಮ ಡ್ರೆಸ್ ಮಾತ್ರ ಹೀರೋಯಿನ್ ತರ ಇರಬೇಕು. எந்த ஹாஸ்பிட்டல் போனாலும் சரி, ಯಾವ ಆಸ್ಪತ್ರೆಗೆ ಹೋದ್ರು ಸಹ, எந்த போலீஸ் ஸ்டேஷன் போனாலும் ಯಾವ சரி, ಪೊಲೀಸ್ ಸ್ಟೇಷನ್ಗೆ ಹೋದ್ರು ಸಹ எல்லாரும் பயந்து போவாங்க. ಎಲ್ಲರೂ ಭಯ ಪಟ್ಕೊಂಡು ಹೋಗ್ತಾರೆ. நான் சொல்லுவேன், ನಾನು ಹೇಳ್ತೀನಿ, நான் எப்படி போறேனோ ನಾನು ಹೆಂಗೆ ಹೋಗ್ತೀನಿ அதே மாதிரி நீங்க வரணும் என் பின்னால. ಅದೇ ರೀತಿಯಾಗಿ ನನ್ನ ಜೊತೆ ಬರ್ಬೇಕು ನೀವು. சும்மா அப்படி ஃபுல்லா ஸ்டைலா ட்ரெஸ் பண்ணிட்டு ஸ்ட்ராங்கா போவேன். ಸಖತ್ತಾಗಿ ಸ್ಟೈಲಾಗಿ ಡ್ರೆಸ್ ಹಾಕೊಂಡು ಹೋಗ್ತೀನಿ ನಾನು. அந்த போலீஸ்காரன் பார்த்துட்டு மேலே கீழே பார்ப்பான், ಆ ಪೊಲೀಸನ ಮೇಲೆ ಕಡೆ ನೋಡ್ತಾನೆ, போயிட்டே இருக்கணும். ಅವ್ರಿಗೆ ನಮಸ್ತೆ ಮಾಡಿ ಹೋಗ್ತಾನೆ ಇರ್ತಾರೆ. அவன் உங்களுக்கு பார்த்து நமஸ்தே பண்ணணும். ಅವನು ನಮ್ಮನ್ನು ನೋಡಿ ನಮಸ್ತೆ ಮಾಡಬೇಕು. ஹாஸ்பிட்டலுக்குள்ள போறியா, ಆಸ್ಪತ್ರೆಗೆ ಹೋಗ್ತೀಯಾ, அட்டெண்டர் உன்னை பார்க்கற நேரத்திலேயே ಅಟೆಂಡರ್ ನೋಡಿದ ತಕ್ಷಣನೇ உன்னை டாக்டர் மாதிரி பார்க்கணும். ನಿನ್ನ ನೋಡಿದಾಗ ಡಾಕ್ಟರ್ ತರ ನೋಡಬೇಕು. ஓகே சார் ಓಕೆ ಸರ್ நீ திக்கி புக்குன்னு போனா ಹಿಂಗೆ ಸುಸ್ತಾಗಿ ಹೋದ್ರೆ ಏನಪ್ಪ ಪಾಸಿದಾ, ಇದು ಸಮಯ ಇಲ್ಲ, ಗೊತ್ತಾಯ್ತಾ? ನೀ ದೇವರ ಸೇವಕರು, ನಾವು ದೇವ ಸೇವಕರು. எப்பவுமே ட்ரிம்மா இருக்கணும், ಯಾವಾಗಲೂ ಟ್ರಿಮ್ ಆಗಿರ್ಬೇಕು. ಶೇವ್ பண்ணாம, ಶೇವ್ ಮಾಡದೆ, அயன் பண்ணாம, ಐರನ್ ಮಾಡದೆ, அழுக்கு ட்ரெஸ் போட்டுக்கின்னு, ಕೊಳೆ ಬಟ್ಟೆ ಹಾಕೊಂಡು, பெரிய முடிய வளர்த்திக்கின்னு அதுல சரியா வெட்டாம, ಕೂದಲೆಲ್ಲ ಬೆಳೆಸ್ಕೊಂಡು, தலையில பேன் ஓட்டிக்கிட்டு இருக்கும். ತಲೆನಲ್ಲಿ ಏನು ಬರುತ್ತೆ அதுலயே உங்க பல்ஸ் தெரிஞ்சிடும். ನಿಮ್ಮ ನೋಟ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನೀವು ಯಾರಂತ. So the dear children of God, ಎಲ್ಲ ದೇವ ಮಕ್ಕಳೇ, wherever you go, ಎಲ್ಲೆಲ್ಲಿ ನೀವು ಹೋಗ್ತಿರೋ, you are the son of whom? ನೀವು ಯಾರ ಮಕ್ಕಳು? ಯಾರ ಮಕ್ಕಳು? ராஜாவுக்கு ராஜா, ರಾಜಾದಿ ರಾಜನ ಮಕ್ಕಳು. அப்ப நான் யாரு? ನಾನು ಯಾರು? ராஜகுமார், ರಾಜಕುಮಾರಿ ನಾವು. ராஜா கையை வச்சா ராங்கா போவாது. ಅರ್ಥಮಾಯ್ತಾ? ರಾಜಾ ಹಾತ್ ರखे तो वो रांग नहीं होते. ರಾಜ ಏನಾದ್ರು ಕೈ ಇಟ್ಟರೆ ತಪ್ಪಾಗೋದೇ ಇಲ್ಲ. அப்போ நீங்கள் ನಾನು ಕೈ வச்சா ರಾಂಗಾ போவாத? ನಾನು ನೀವು ಕೈ ಹಾಕಿದ್ರೆ ಅಲ್ಲಿ ರಾಂಗ್ ಆಗುತ್ತಾ? ಹೇಳಪ್ಪ, ಸಂದೇಹಮಾ? ಆಗಲ್ಲ. ಆಗಲ್ಲ. ಜೋರ್ಸೆ ಹೇಳ್ಬೇಕೇನ? ಜೋರಾಗಿ ಹೇಳಬೇಕು.
அப்புறம் அவங்க சமையலில் ஒரு நாற்றம் அடிக்குது, உப்பு போட்டுறீங்க ஆனாவண்ணா. ಅದಕ್ಕೆ ಯಾಕೆ ನೀವು ಸಾಂಬಾರೆಲ್ಲ ಮಾಡಿದಾಗೆ ಚೆನ್ನಾಗಿಲ್ಲ, ಜಾಸ್ತಿ ಉಪ್ಪು ಹಾಕ್ಬಿಡ್ತೀರಾ? உங்கள் கையாக இருக்குது. ನಿಮ್ಮ ಕೈ ಅದು ನಿಮ್ಮ ಕೈಯಾಗಿರಬೇಕು. சார் எவ்வளோ தான் வந்தாலும் கையில் நிற்க மாட்டேங்குது சார். ಕೆಲವು ಗಂಡು ಮಕ್ಳು ಹೇಳ್ತಾರೆ, ಎಷ್ಟು ದುಡ್ದು ಸಹ ನಿಲ್ಲೋದೇ ಇಲ್ಲ ನನ್ನ ಹತ್ರ. காரணம் என்னங்க? ಕಾರಣ ಏನು? உங்கள் கை, ನಿಮ್ಮ ಕೈನೇ. உங்கள் கையாக இருக்கக்கூடாது. ಅದು ನಿನ್ನ ಕೈಯಾಗಿರಬಾರ್ದು. நம்ம கையே இல்லை. ನಮ್ಮ ಕೈ ನಮ್ಮ ಕೈನೇ ಅಲ್ಲ. அது யாரது கையாக இருக்கணும்? ಯಾರ್ದು ಕೈಯಾಗಿರ್ಬೇಕು ಅದು? அப்போ இயேசுவின் கை எப்படி இருக்கணும்? ಹಂಗಾರೆ ಯೇಸುವಿನ ಕೈ ಹೇಗಿರ್ಬೇಕು? இப்படி இருக்கணுமா? ಹಿಂಗಿರ್ಬೇಕಾ? இப்படி இருக்கணுமா? ಹಿಂಗಿರ್ಬೇಕಾ? ஆமென். ಆಮೆನ್. நீங்கள் அப்படி கையை தூக்கி ஜெபம் பண்ணுங்க. ನೀವು ಆ ರೀತಿಯಾಗಿ ಕೈನ ನೀಟಿ ಪ್ರಾರ್ಥನೆ ಮಾಡಬೇಕು. அடுத்தது சர்வே பண்ணுகின்ற வேளையில் ನೀವು ಎಲ್ಲೆಲ್ಲಿ ಸಮೀಕ್ಷೆ ಮಾಡಕ್ ಹೋಗ್ತಿರೋ, நீங்க கையை தூக்கி வீட்ல இருந்து ஜெபம் பண்ணுங்க. ನೀವು ಮನೆಯಿಂದಲೇ ಆ ಸ್ಥಳಕ್ಕೆ ಕೈ ತೋರಿಸಿ ಪ್ರಾರ್ಥನೆ ಮಾಡಿ. ஒவ்வொரு இடத்துல நீங்க ஜெபிங்க. ಒಂದೊಂದು ಸ್ಥಳಕ್ಕೂ ನೀವು ಪ್ರಾರ್ಥನೆ ಮಾಡ್ರಿ. எந்தெந்த இடங்களை நாம் பார்க்க வேண்டும்? ಯಾವ ಸ್ಥಳಗಳನ್ನ ನಾವು ನೋಡಬೇಕು. What is the importance of the survey? ಈ ಒಂದು ಸಮೀಕ್ಷೆಯ ಮುಖ್ಯತ್ವ ಏನು? How many schools are there? ಎಷ್ಟು ಆ ಸ್ಥಳದಲ್ಲಿ ಎಷ್ಟು ಶಾಲೆಗಳಿದೆ? ಗವರ್ಮೆಂಟ್ ಸ್ಕೂಲ್, ಗವರ್ಮೆಂಟ್ ಶಾಲೆಗಳು, ಪ್ರೈವೇಟ್ ಶಾಲೆಗಳು, ಎಲಿಮೆಂಟರಿ ಸ್ಕೂಲ್, ಹೈಸ್ಕೂಲ್, ಕಾಲೇಜ್ಗಳು. You have to check it. ಪ್ರತಿಯೊಂದನ್ನು ನಾವು ಸಮೀಕ್ಷೆ ಮಾಡಬೇಕು. How many postal offices are there? ಎಷ್ಟು ಪೋಸ್ಟ್ ಆಫೀಸ್ಗಳಿದೆ ಆ ಗ್ರಾಮದಲ್ಲಿ? How many railway stations are there? ಎಷ್ಟು ರೈಲ್ವೆ ಸ್ಟೇಷನ್ ಇದೆ ಅಲ್ಲಿ? How many bus stations are there? ಎಷ್ಟು ಬಸ್ ಸ್ಟಾಪ್ಗಳಿದೆ? How many social centers are there? ಎಷ್ಟು ಸಾಮಾಜಿಕವಾಗಿರುವಂತ ಕೇಂದ್ರಗಳಿದೆ? Playgrounds how much is there? ಎಷ್ಟು ಆಟದ ಮೈದಾನಗಳಿದೆ? Ration shop, ಆ ರೇಷನ್ ಶಾಪ್ಗಳು, ಗವರ್ಮೆಂಟ್ ಆಫೀಸ್ ಮಾಡುವಂತ ಜನಗಳು, ರೈಲ್ವೆ ಡಿಪಾರ್ಟ್ಮೆಂಟ್, ಆ ರೈಲ್ವೆನಲ್ಲಿ ಕೆಲಸ ಮಾಡುವವರು, ಗಾರ್ಡನ್, ಎಷ್ಟು ಉದ್ಯಾನವನಗಳಿದೆ, ಫಿಲ್ಮ್ ಥಿಯೇಟರ್ಗಳು. ನೋಡ್ಬೇಕಿಲ್ಲ? ಫಿಲ್ಮ್ ಥಿಯೇಟರ್ ನೋಡ್ಬೇಕಾ ಇಲ್ಲ ನೋಡಬಾರ್ದಾ? ನೋಡ್ಬೇಕು. ಎತ್ತರ ಅರಕ್ ಶಾಪು, ಅದನ್ನ ನೋಡ್ಬೇಕಂತ ಹೇಳಿ ಒಳಗಡೆ ಹೋಗಿ ನೋಡೋದಲ್ಲ, ದೂರದಿಂದ ಎಷ್ಟು ಥಿಯೇಟರ್ಗಳಿದೆ ಅಂತ ನೋಡ್ಬೇಕು ನಾವು. ಅರ್ಥ ಆಯ್ತಾ? எதுக்கு நீங்க தியேட்டரை பார்க்கணும்னா, ಯಾಕೆ ಥಿಯೇಟರ್ನ ನೋಡ್ಬೇಕಂದ್ರೆ கை தூக்கி ஜெபம் பண்ணணும். ಅದ್ರ ಮೇಲೆ ಕೈ ಇಟ್ಟು ಆண்டವರೇ, இந்த தியேட்டர் ದೇವರೇ ಈ ಥಿಯೇಟರ್ எனக்கு ಚರ್ಚ್ ಆಗಿ ತಾರು, ನನಗೆ ಚರ್ಚ್ ಆಗಿ ಮಾಡ್ಕೊಡಪ್ಪ. இந்த இடம் ಎಂದಾಗணும், ಅದು ಇದಾಗಿರ್ಬೇಕು. ಇದು ನಾನು ಸರ್ವಿಸ್ ನಡೆಸணும், ಇಲ್ಲ ನಾನು ಸರ್ವಿಸ್ ನಡೆಸಬೇಕು. இந்த ಓನರ್ ರಕ್ಷಿಸಪಡணும், ಆ ಥಿಯೇಟರ್ ಓನರ್ ರಕ್ಷಿಸಪಡಬೇಕು. வேலை செய்றவங்கள ರಕ್ಷಿಸಪಡணும், ಇಲ್ಲಿ ಕೆಲಸ ಮಾಡೋರೆಲ್ಲ ರಕ್ಷಣೆ ಮಾರ್ಗದಲ್ಲಿ ಬರಬೇಕು. அப்படி ஒரு ஓரமா நின்னு ஜெபம் பண்ணணும், ದೂರ ನಿಂತು ಪ್ರಾರ್ಥನೆ ಮಾಡಬೇಕು. அதை விட்டு தியேட்டர் கிட்ட போய் அல்லேலூயா ஸ்தோத்திரம் 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 எல்லாரும் ரட்சிக்கப்படணும், ಅದು ಬಿಟ್ಟು ಥಿಯೇಟರ್ ಮುಂದೆ ಹೋಗ್ಬಿಟ್ಟು ಸ್ತೋತ್ರ ಇಲ್ಲೆಲ್ಲ ರಕ್ಷಣೆ ಹೊಂದಬೇಕು. ಸ್ತೋತ್ರமா ಅವನ್ನ ತೋಟ ಅಡಿಪಾಂಗ. ಇನ್ನು ಸ್ತೋತ್ರ ಕೇಳಿ ನಾವು ಓಡಿಸಿ ಹೊಡಿತಾರೆ. ಸ್ವಿಮ್ಮಿಂಗ್ ಪೂಲ್ಸ್, ಎಷ್ಟು ಸ್ವಿಮ್ಮಿಂಗ್ ಪೂಲ್ ಇದೆ? ಹೌ ಮೆನಿ ಟೈಪ್ಸ್ ಆಫ್ ದ ರೋಡ್ಸ್, ಎಷ್ಟು ರೀತಿಯಾದಂತ ರೋಡ್ಗಳಿದೆ? ಹೌ ಮೆನಿ ಟೆಂಪಲ್ಸ್, ಎಷ್ಟು ದೇವಸ್ಥಾನಗಳಿದೆ? ಮಾಸ್ಕ್ಗಳಿದೆ, ಚರ್ಚ್ಗಳಿದೆ ಅಲ್ಲಿ. and how many political people are in that village or city? ಆ ಒಂದು ಪಟ್ಟಣದಲ್ಲೋ ಅಥವಾ ಹಳ್ಳಿನಲ್ಲೋ ಎಷ್ಟು ರಾಜಕೀಯ ನಾಯಕರುಗಳಿದ್ದಾರೆ? You must know. ಇದೆಲ್ಲದರ ಬಗ್ಗೆ ನೀವು ಸಮೀಕ್ಷೆ ಮಾಡಬೇಕು. You have to make a friendship with them. ಅಂತವ್ರ ಜೊತೆ ಎಲ್ಲ ನೀವು ಸಂಬಂಧವನ್ನು ಇಟ್ಕೊಳ್ಬೇಕು, ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕು. That is important. ಅದು ಬಹಳ ಮುಖ್ಯ. The temple that Pusari, you need a good friendship with him. ಆ ದೇವಸ್ಥಾನದ ಪೂಜಾರಿ ಜೊತೆ ನೀವು ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕು. That is important. ಅದು ಒಳ್ಳೆಯದೇ. And police ಆಫೀಸರ್ಗಳಿದ್ರೆ, ಹಾಸ್ಪಿಟಲ್ ಕೆಲಸ ಮಾಡೋರು, ಕೋರ್ಟ್ ಅಥವಾ ಕೋರ್ಟ್ನಲ್ಲಿ ಕೆಲಸ ಮಾಡೋರು, every nook and corner you need a friendship. ಪ್ರತಿಯೊಂದು ಸ್ಥಳದಲ್ಲಿಯೂ ನಾವು ಪ್ರತಿಯೊಬ್ಬರೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ಬೇಕು. In your survey this is the most important. ನಮ್ಮ ಸಮೀಕ್ಷೆಯಲ್ಲಿ ಇದು ಬಹಳ ಮುಖ್ಯ. Paul walked around the city. ಪೌಲನು ಪ್ರತಿಯೊಂದು ಪಟ್ಟಣವನ್ನ ಆತನು ಸುತ್ತಿದನು. And he looked very carefully. ಬಹಳ ಗಮನವಿಟ್ಟು ಎಲ್ಲ ಪಟ್ಟಣವನ್ನ ನೋಡಿದನು. Acts chapter 17 number 23. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯದ 23ನೇ ವಾಕ್ಯ. Someone read. ಯಾರಾದರೂ ಓದೋಣ. ಅಪೊಸ್ತಲರ ಕೃತ್ಯಗಳು 17:23. ನನಗೆ ತೋರುತ್ತದೆ. See
How he make a friendship with them? ನೋಡಿ ಯಾವ ರೀತಿಯಾಗಿ ಅವನು ಫ್ರೆಂಡ್ಶಿಪ್ ಮಾಡ್ಕೊಳ್ತಾ ಇದ್ದಾನೆ ಅವ್ರ ಹತ್ರ. When I saw you, ನಾನು ನಿಮ್ಮನ್ನ ನೋಡಿದಾಗ you all are the well believers and God fearing people. ನೀವೆಲ್ಲರೂ ಬಹಳ ಭಕ್ತಿವಂತರೆಂದು ನನಗೆ ತೋರುತ್ತದೆ. ತಿಳಿಯಾದ ದೇವರಿಗೆ, ಅದರ ಮೇಲೆ ಆ ಒಂದು ದೇವಸ್ಥಾನದ ಮೇಲೆ ತಿಳಿಯದ ದೇವರೆಂದು ಬರೆದಿತ್ತು. unknown God. ತಿಳಿಯದ ದೇವರು. We have to search the people's mind. ನಾವು ಆ ಪಟ್ಟಣದ ಮನುಷ್ಯರ ಮನಸ್ಥಿತಿಗಳನ್ನು ಓದಬೇಕು. We have to search how the people are there. ನಾವು ನೋಡಬೇಕು ಎಂಥ ಜನಗಳು ಅಲ್ಲಿ ವಾಸ ಮಾಡ್ತಾರೆ. Some villages have a caste feelings. Caste. ಕೆಲವು ಹಳ್ಳಿಗಳಲ್ಲಿ ಜಾತಿ ಭೇದಗಳಿರುತ್ತೆ. This street is one caste. ಈ ಒಂದು ಬೀದಿನಲ್ಲಿ ಈ ಜಾತಿಯವರು ಇರಬೇಕು. And this street is another caste. ಆ ಬೀದಿನಲ್ಲಿ ಬೇರೆ ಜಾತಿಯವರು ಇರಬೇಕು. So no one go this side or that side. ಆ ಜಾತಿಯವರು ಈ ಬೀದಿಗೆ ಬರಬಾರ್ದು, ಈ ಜಾತಿಯವರು ಆ ಬೀದಿಗೆ ಬರಬಾರ್ದು. So you have to find everything. ನಾವು ಇದನ್ನೆಲ್ಲ ನಾವು ಗಮನದಲ್ಲಿ ನಾವು ಸಮೀಕ್ಷೆನ ಮಾಡಬೇಕು. And then you need one diary, you have to use it. ಅದೇ ಸಮಯ ನಮಗೆ ಒಂದು ನೋಟ್ ಬುಕ್ ಡೈರಿನ ಮೇಂಟೈನ್ ಮಾಡಬೇಕು. Daily you have to write diary. ಪ್ರತಿ ದಿನ ನೀವು ಮಾಡುವಂಥ ಸಮೀಕ್ಷೆನ ನೀವು ಬರ್ಕೊಳ್ಬೇಕು. Morning and evening you have to write the diary. ಬೆಳಗ್ಗೆ ಸಂಜೆ ನೀವು ಅದರಲ್ಲಿ ಬರೆದಿಡಬೇಕು. ಇದರಲ್ಲಿ ಯಾರನ್ನ ಭೇಟಿ ಆಗ್ತೀವಿ ಮೊದಲು ಯಾರ ಮೇಲೆ ನಮ್ಮ ಕಣ್ಣು ಹೋಗುತ್ತೆ. First I have to write I met Chata. ಯಾರನ್ನ ಮೀಟ್ ಮಾಡಿ ಒಂದು ಚಾಯ್ ದುಕಾನ, ಯಾರೋ ಫ್ರೆಂಡ್, ಯಾರು ನೀವು ಮಾತಾಡ್ತೀರಿ ಅವ್ರನ್ನ ಹೆಸರು ಬರ್ಕೊಳ್ರಿ ನೀವು. Understand? ಅವರು ಚಾಯ್, ನೀವು ಯಾರನ್ನ ಭೇಟಿ ಆಗ್ತೀರಾ ಅದನ್ನ ನೀವು ಬರ್ಕೊಳ್ರಿ ಡೈರಿ. First his name, ಅವರ ಹೆಸರು, and what you talk little. ನೀವು ಅವ್ರ ಜೊತೆ ಏನು ಸಂಭಾಷಣೆ ಮಾಡ್ರಿ ಅದನ್ನ ಸ್ವಲ್ಪ ಬರೀರಿ. Daily whoever you are meet there, ಪ್ರತಿದಿನ ನೀವು ಯಾರನ್ನೆಲ್ಲ ಭೇಟಿ ಮಾಡ್ತೀರೋ about little history, ಅದ್ರ ಬಗ್ಗೆ ಸ್ವಲ್ಪ ಅವ್ರ ಬಗ್ಗೆ ನೀವು ಬರೀರಿ. their names, ಅವರ ಹೆಸರು. if you got a mobile number, that mobile number also. ಅವ್ರ ಮೊಬೈಲ್ ನಂಬರ್ ಇದ್ದರೆ ಅವ್ರ ಮೊಬೈಲ್ ನಂಬರ್ ಬರೀರಿ. What are the problems they will share, you have to write it. ಅವ್ರು ಏನಾದ್ರು ಅವರ ಸಮಸ್ಯೆನ ಹಂಚ್ಕೊಂಡ್ರೆ ಅದನ್ನು ಸಹ ನೀವು ಡೈರಿನಲ್ಲಿ ಬರ್ಕೊಳ್ರಿ. For what purpose this are writing? ಇದನ್ನೆಲ್ಲ ನಾವು ಯಾಕೆ ಬರ್ಕೊಳ್ತೀವಿ? Yes, prayer. Very good. ಹೌದು, ಪ್ರಾರ್ಥನೆ ಮಾಡಕ್ಕೆ. You have to pray for that. ಅವರಿಗಾಗಿ ನಾವು ನಿಶ್ಚಯವಾಗಿ ಪ್ರಾರ್ಥನೆ ಮಾಡಬೇಕು. Next time when I meet him, ಮತ್ತೊಂದ್ಸಲಿ ನಾನು ಅವರ ಭೇಟಿಯಾದಾಗ I met this fellow. ನಾನು ಈ ವ್ಯಕ್ತಿನ ನೋಡಿದ್ನಲ್ಲ. ವೆಂಕಟೇಶ್ ಗಾರು. ಓ ವೆಂಕಟೇಶ್ ಗಾರು, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? He will shock. ಅವನಿಗೆ ಸಖತ್ ಶಾಕ್ ಆಗುತ್ತೆ. என்ன ಹೆಸರು? ನನ್ನ ಹೆಸರು? இந்த ஆளு சொல்றாரு. ಈ ವ್ಯಕ್ತಿ ಹೇಳ್ತಾ ಇದ್ದಾನಲ್ಲ. ಏನು ಸರ್ ಮರೆತು ಹೋಗಿಯಾ? ಅವ್ರು ಹೇಳ್ತೀವಿ, ನಾವು ಕೇಳ್ತೀವಿ ಏನು ಸರ್ ಮರ್ತೋದ ನನ್ನ? ಗೊತ್ತಾಯ್ತು ಸರ್, ಅವ್ನು ಗೊತ್ತಾಯ್ತು. ತಲೆ ಕೆರ್ಕೊಂಡು ಹೇಳ್ತೀವಿ, ಹಾಂ ಗೊತ್ತಾಯ್ತು ಸರ್. While he go back home, ಆತನ ಮನೆಗೆ ಹೋದಾಗ he will think, ಅವನು ಯೋಚನೆ ಮಾಡ್ತಾನೆ, hey, this fellow only one time I met. ಆ ವ್ಯಕ್ತಿನ ಒಂದೇ ಸಲ ಭೇಟಿಯಾದ್ನಲ್ಲ. He remember my name, man. ನನ್ನ ಹೆಸರೆಲ್ಲ ಅವನು ನೆನ್ಪಿಟ್ಕೊಂಡಿದ್ದಾರಲ್ಲ. ಒಳ್ಳೆ ವ್ಯಕ್ತಿ ಅವನು. See, I am sitting inside his heart. ಈಗ ನಾನು ಅವನ ಹೃದಯದಲ್ಲಿ ಒಂದು ಮನೆನ ಮಾಡ್ಕೊಂಡಿದ್ದೀನಿ. The reason is I am writing in my notebook. ಯಾಕಂತ ಹೇಳಿದ್ರೆ ಅದನ್ನೆಲ್ಲ ನಾನು ಡೈರಿನಲ್ಲಿ ಬರ್ಕೊಂಡಿದ್ದೀನಿ ಅವನ ಹೆಸರನ್ನ. I am daily praying for that, for ದಿನ him. ಅವನಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇರ್ತೀನಿ. So you have to reach the people. ನಾವು ಈ ರೀತಿಯಾಗಿ ಜನಗಳನ್ನ ನಾವು ಸಂಧಿಸಬೇಕು. You have to mature them. ಅವರಿಗೆ ಒಂದು ಪರಿಪಕ್ವತೆಯಲ್ಲಿ ತರಬೇಕು ನಾವು. You have to commit the work. ಅವರಿಗೆ ಕೆಲಸಗಳನ್ನ ನಾವು ಹೇಳ್ಬೇಕು, ನಾವು ಏನ್ ಮಾಡ್ತೀವಿ. You have to lead them. ಅವರನ್ನ ನಾವು ನಡೆಸೋರಾಗಿರ್ಬೇಕು. You have to impact them. ಅವರಿಗೆ ಪ್ರತಿಯೊಂದು ಹಂತದಲ್ಲಿ ಅವರನ್ನ ನಾವು ಮೇಲಕ್ಕೆ ತರೋರಾಗಿರ್ಬೇಕು. This is step by step you have to do it. ಇದು ಹಂತವಾಗಿ ನಾವು ಮಾಡಬೇಕು. When we start survey, ನಾವು ಯಾವಾಗ ಸಮೀಕ್ಷೆ ಮಾಡೋದ ನಿಲ್ಲಿಸ್ತೀವೋ, we need a separate place. ನಮಗೆ ಒಂದು ಬೇರ್ಪಟ್ಟಂತ ಒಂದು ಸ್ಥಳ ಇರಬೇಕು. To meet people, ಅವರನ್ನ ಸಂಧಿಸುವುದಕ್ಕಾಗಿ, to ask them, ಅವ್ರ ಹತ್ರ ಮಾತಾಡೋದಕ್ಕಾಗಿ, to share something, ಏನಾದರೂ ಹಂಚ್ಕೊಳ್ಳೋದಕ್ಕಾಗಿ we need a separate place. ನಮಗೆ ಒಂದು ಬೇರೆ ಒಂದು ಸ್ಥಳ ಅವಶ್ಯಕತೆ ಇರುತ್ತೆ. Which place is the best? ಯಾವ ಸ್ಥಳ ಒಳ್ಳೇದಂತ ನೀವು ಅನ್ಕೊಳ್ತೀರಾ? ಒಂದು ವ್ಯಕ್ತಿಯೊಂದಿಗೆ ಮಾತಾಡೋದಕ್ಕೆ ಯಾವ ಸ್ಥಳ ಉತ್ತಮವಾಗಿರೋ ಸ್ಥಳ ಅಂತ ನಿಮ್ಮ ಮನಸ್ಸಿನಲ್ಲಿದೆ? Who said hotel? Who said hotel? Very good. ಒಳ್ಳೆಯದು. See, you have to make a place. ಅವ್ರನ್ನ ಭೇಟಿಯಾಗಿದ್ದಕ್ಕೆ ಒಂದು ಒಳ್ಳೆ ಸ್ಥಳವನ್ನು ನಾವು. First I met Venkatesh. ನಾನು ಮೊದಲು ವೆಂಕಟೇಶ್ನ ಮೀಟ್ ಮಾಡಿದೆ. And next time I met Venkatesh, the same chai shop.
ಮತ್ತೆ ವೆಂಕಟೇಶನ ಅದೇ ಚಾಯ್ ಅಂಗಡಿನಲ್ಲಿ ನಾನು ಇದು ಉದಾಹರಣೆಗೆ ಹೇಳ್ತಾರೆ, ನೀವು ಯಾವ್ಯಾವ ಸ್ಥಳ ಇಟ್ಕೊಳ್ಬೋದು, ಓಕೆನಾ? ಮತ್ತೆ ಅಲ್ಲೇ ಮೀಟ್ ಮಾಡ್ತೀನಿ ನಾನು. Third time, what my plan is different. ಆದರೆ ಮೂರನೇ ಸಲ ಭೇಟಿಯಾದಾಗ ನನ್ನ ಮನಸ್ಸಿನಲ್ಲಿ ಯೋಜನೆ ಬೇರೆ. Hey Venkatesh, come and we will go to pizza corner. ವೆಂಕಟೇಶ್ ಬಾ, ನಾವು ಪಿಜ್ಜಾ ತಿನ್ನೋಕೆ ಹೋಗೋಣ. No sir, I don't. Sir, don't worry about the money, sir. ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರೆ, ದುಡ್ಡು ಬಗ್ಗೆ ಚಿಂತೆ ಮಾಡಬೇಡ, ನನ್ನ ಹತ್ರ ಇದೆ ಬಾ ಅಂತ. God is great, sir. ದೇವರು ದೊಡ್ಡ ದೇವರು. We'll buy one. ನಾವು ಒಂದು ಪಿಜ್ಜಾ ತಗೋಣ, 50-50 we'll take. ಅರ್ಧ ತಿನ್ನೋಣ. See, understand how the love is growing. ನೋಡಿ ಹೆಂಗೆ ಪ್ರೀತಿ ನಮ್ಮೊಳಗಡೆ ಅದು ಹೆಚ್ಚುತ್ತಾ ಬರ್ತಾ ಇದೆ ಅಂತ. Next time what he will do? ನೆಕ್ಸ್ಟ್ ಅವನು ಏನು ಮಾಡ್ತಾನಂದ್ರೆ, ಸರ್ ನಮ್ಮ ಮನೆಗೆ ಬರ್ತೀರಾ ಸರ್? ಆಗ ಅವನು ನಿಮ್ಮನ್ನ ಅವ್ರ ಮನೆ ಕರೀತಾರೆ. ರೈಟ್? ಯು ನೆವರ್ ಆಸ್ಕ್ ದೆಮ್, ಕ್ಯಾನ್ ಐ ಕಮ್ ಟು ಯುವರ್ ಹೌಸ್? ನೀವು ಎಂದೂ ಕೇಳ್ಬೇಡಿ, ನಿಮ್ಮ ಮನೆಗೆ ನಾನು ಬರಲಾ? ನೆವರ್ ಆಸ್ಕ್ ಲೈಕ್. ಯಾವತ್ತೂ ಕೇಳಬೇಡ್ರಿ. ವಿತ್ ಥ್ರೂ ಯುವರ್ ಲವ್, ನೀವು ತೋರಿಸೋದ ಪ್ರೀತಿಯ ನಿಮಿತ್ತ, ಥ್ರೂ ಯುವರ್ ಅಫೆಕ್ಷನ್, ನಿಮ್ಮ ಕಾಳಜಿಯ ನಿಮಿತ್ತ, ಥ್ರೂ ಯುವರ್ ಆಕ್ಷನ್, ನಿಮ್ಮ ಕ್ರಿಯೆ ಮೂಲಕ ಆಟೋಮೆಟಿಕ್ಲಿ ಅವರಾಗಿದವ್ರೆ ನಮ್ಮ ಮನೆಗೆ ಬನ್ರಿ ಸರ್, ನಮ್ಮ ಮನೆಗೆ ಬನ್ನಿ ಸರ್, ಹಲ್ಲೆಲೂಯಾ ಸರ್, ಹಲ್ಲೆಲೂಯಾ ಸರ್. ರೈಟ್? ಸೊ ದಟ್ ಈಸ್ ದ ಸರ್ವಿಸ್ ವೆರಿ ಹೈಯೆಸ್ಟ್ ಸ್ಟೇಜ್. ಇದು ನಾವು ಸಮೀಕ್ಷೆಯ ಉತ್ತಮ ಘಟ್ಟದ ಸ್ಥಾನವಾಗಿರುತ್ತದೆ. One by one coming to your house, or a tea shop, or burger shop, or barber shop, or a working place, like that you touch one by one, okay? ಒಬ್ಬೊಬ್ಬರನ್ನ ನೀವು ಕಟಿಂಗ್ ಶಾಪಿಗೆ ಹೋದಾಗ ಅಥವಾ ಟೀ ಶಾಪಿಗೆ ಹೋದಾಗ, ಹೋಟೆಲ್ಗೆ ಹೋದಾಗ, ನಿಮ್ಮ ಮನೆಗೆ ಬಂದಾಗ ಒಂದೊಂದು ವ್ಯಕ್ತಿಯೊಂದಿಗೆ ನೀವು ಒಳ್ಳೆಯ ಸಂಬಂಧವನ್ನು ನೀವು ಬೆಳೆಸ್ಕೊಳ್ಬೇಕು. One day you have ಒಂದು ದಿವಸ ಆ ನಿಮ್ಮ ಮನೆಗೆ make a kitty party. ಒಂದು ಪಾರ್ಟಿನ ಇಟ್ಕೊಂಡು ನಿಮ್ಮ ಮನೆಯಲ್ಲಿ. ರೈಟ್? ಕರೆಕ್ಟಾ? ಸರ್ ಕಾಸು ದುಡ್ಡು ಇಲ್ಲ ಸರ್. ಸರ್ ಕಾಸಿಲ್ಲ ಸರ್. ಚಿಂತೆ ಮಾಡಬೇಡ, ಚಿಂತೆ ಮಾಡಬೇಡಿ. ವಾಟ್ ಯು ಹ್ಯಾವ್ ಟು ಡೂ ಇಟ್? ಏನು ಮಾಡ್ತಾ ಇದ್ದೀರಾ ನೀವು? ಎವ್ರಿಥಿಂಗ್ ಫಸ್ಟ್ ಕ್ಲಾಸ್, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಫೋರ್ತ್ ಸ್ಟ್ಯಾಂಡರ್ಡ್, ಫಿಫ್ತ್ ಸ್ಟ್ಯಾಂಡರ್ಡ್. ವಾಟ್ ಈಸ್ ದ ಫಸ್ಟ್ ಸ್ಟ್ಯಾಂಡರ್ಡ್? ಫಸ್ಟ್ ಸ್ಟ್ಯಾಂಡರ್ಡ್ ಏನು? ಹಾಂ, ಪ್ರೇಯರ್. ಸತ್ತಮ್ಮ ಚೊಲ್ಲು ನೈನಾ, ಜೋರಾಗಿ ಹೇಳಿ, ಕರೆಕ್ಟಾಗಿ ಹೇಳ್ತೀನಿ. ಚಲ್ಲೋ ಸತ್ತಮ್ಮ ಚೊಲ್ಲು, ಚಲ್ಲೋ ಜೋರ್ಸೆ ಹೇಳಬೇಕು, ಚಲ್ಲೋ ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಯು ಕಾಲ್ಡ್ ಎವ್ರಿಬಡಿ ಎಲ್ಸ್, ನೀವೆಲ್ಲಾನು ಕರೆದ್ರಿ ಫಾರ್ ದ ಡಿನ್ನರ್ ಪಾರ್ಟಿ, ಊಟಕ್ಕೆ ಕರೆದ್ರಿ ನೀವು. ಯು ಹ್ಯಾವ್ ಟು ಪ್ರೇ, ಲಾರ್ಡ್ ಹೆಲ್ಪ್ ಮೀ ಲಾರ್ಡ್, ಐ ಹ್ಯಾವ್ ಟು ಮನಿ ಲಾರ್ಡ್, ಫಾರ್ 15 persons ಆರ್ ಕಮಿಂಗ್ ಟು ಮೈ ಹೋಮ್ ಲಾರ್ಡ್. ದೇವರೇ 15 ಜನನ ಕರೆದಿದ್ದೀನಿ, ಅವ್ರಿಗೆಲ್ಲ ಊಟ ಕೊಡಬೇಕು, ಸಹಾಯ ಮಾಡಿ ದೇವರೇ, ಇದೇ ಪ್ರಾರ್ಥನೆ ಮಾಡಬೇಕು. ಓನ್ಲಿ ಐ ಹ್ಯಾವ್ ಟು ಗಿವ್ ಬಿರಿಯಾನಿ, ನಾನು ಅವ್ರಿಗೆ ಬಿರಿಯಾನಿ ಕೊಡ್ತೀನಿ, ಮಟನ್ ಬಿರಿಯಾನಿ ಕೊಡ್ತೀನಿ, and that this and that and this and that. ಓ ಇದು ಅದು ಅದು ಇದು ಎಲ್ಲ ಕೊಡ್ತೀನಿ. You have to pay me. ಈ ರೀತಿ ನೀನು ಅದಕ್ಕೆಲ್ಲ ನೋಡ್ಕೋ ಏಸಪ್ಪ. First application sent to him. ಮೊದಲು ಅಪ್ಲಿಕೇಶನ್ ದೇವರ ಹತ್ರ ಹಾಕ್ಬೇಕು ನಾವು. He will do everything. ಆತನೆಲ್ಲವನ್ನ ಜವಾಬ್ದಾರಿಗೆ ತೆಗೆದುಕೊಳ್ತಾನೆ. Amen. So the survey, the another step is you have to gather everybody else in a one certain place. ಸಮೀಕ್ಷೆಯ ಇನ್ನೊಂದು ಹಂತ, ಪ್ರತಿಯೊಬ್ಬರನ್ನ ಒಂದು ಸ್ಥಳಕ್ಕೆ ನೀವು ಕೂಡಿಸಬೇಕು. Acts chapter 16 verse number 13 to 16. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 13ರಿಂದ 16ನೇ ವಾಕ್ಯ. We can see about the Lydia's life. ನಾವು ಲೂದಿಯಳ ಬಗ್ಗೆ ನಾವು ನೋಡ್ತೀವಿ. ನಾವು She heard the gospel message. ಅವಳು ಒಂದು ಸುವಾರ್ತೆಯ ಸಂದೇಶವನ್ನ ಕೇಳಿದ್ಲು. She repented. ಅವಳು ಮನ ತಿರುಗಿದಳು. She accepted. ಅವಳು ಯೇಸುವಿನ ಅಂಗೀಕರಿಸಿಕೊಂಡ್ಳು. And she invited the servant of God to his house. ಆಗ ಅವಳು ಅಲ್ಲಿದ್ದಂತ ಸೇವಕರ ತನ್ನ ಮನೆಗೆ ಅವಳು ಆಹ್ವಾನಿಸಿದ್ಲು. The changes of the survey. ಈ ರೀತಿಯಾಗಿ ನಾವು ಸರ್ವೆಗಳನ್ನ ಮಾಡಬೇಕು. Wherever you gather the people, ನಾವೆಲ್ಲೆಲ್ಲಿ ಜನಗಳನ್ನ ಕೂಡಿಸ್ತೀವೋ, God will touch them. ಎಲ್ಲೋ ಒಂದು ಕಡೆ ದೇವರು ಅವರನ್ನ ವಾಕ್ಯದ ಮೂಲಕ ಮುಟ್ತಾರೆ. At your home the gathering party is finished. ನಿಮ್ಮ ಮನೆಯಲ್ಲಿ ಆ ಒಂದು ಕೂಟ ಮುಗಿದ ನಂತರ finally someone will say, ಕೊನೆಯಲ್ಲಿ ಯಾರು ಒಬ್ರು ಹೇಳ್ತಾರೆ, brother, next week my house, you all will come to my house. ಆಗ ಯಾರು ಹೇಳ್ತಾರೆ, ಬರೋ ವಾರ ನಮ್ಮನೆಗೆ ನೀವೆಲ್ಲರೂ ಬನ್ನಿ ಅಂತ. Automatically they will call. ತಕ್ಷಣನೇ ನಿಜವಾಗ್ಲೂ ಅವ್ರು ಒಳ್ಳೆ ಸಂಬಂಧ ಬರ್ತಾರೆ. The friendship will grow more. ಒಳ್ಳೆಯ ಸಂಬಂಧ ಇನ್ನೂ ಹೆಚ್ಚಾಗಿ ಅದು ಬೆಳೆಯುತ್ತೆ.
So you became a good surveyor. ಇವಾಗ ನಾವು ಒಂದು ಒಳ್ಳೆಯ ಸಮೀಕ್ಷೆಗಳಾಗಿದ್ವಿ. The end of the survey, ಕೊನೆಯ ಹಂತದ ಸಮೀಕ್ಷೆಯಲ್ಲಿ you are the center person. ನಾವೇ ಕೇಂದ್ರ ಬಿಂದು ಆಗಿದ್ದೇವೆ. So you became a good surveyor. ನಾವು ಒಂದು ಒಳ್ಳೆಯ ಸಮೀಕ್ಷೆಗಾರರಾಗಿದ್ದೇವೆ. Your village people like you very much. ನಿಮ್ಮ ಎಲ್ಲ ಹಳ್ಳಿ ಜನಗಳು ನಿಮ್ಮನ್ನು ಇಷ್ಟಪಡ್ತಾರೆ. You start to help others. ನೀವು ಮತ್ತೊಬ್ಬರಿಗೆ ಎಲ್ಲಾ ವಿಧದಲ್ಲೂ ನೀವು ಸಹಾಯ ಮಾಡಕ್ಕೆ ಪ್ರಾರಂಭಿಸ್ತೀರಾ. You are going to reach your vision. ನಿಮ್ಮ ದರ್ಶನದ ಗುರಿಯ ಕಡೆಗೆ ನೀವು ತಲುಪುತ್ತೀರಾ. Now we are going to pray. ಈಗ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. Please stand, everybody else. ಎಲ್ಲರೂ ನಿಂತ್ಕೊಳ್ಳೋಣ ಈ ಸಮಯದಲ್ಲಿ.